ಹಾಗೆ ಮುಂದುವರೆದ ಭಾಗವಾಗಿ ಬಜೆಟ್ ಬೆನ್ನಲ್ಲೇ ಶೇರ್ ಮಾರುಕಟ್ಟೆಯಲ್ಲಿ ಬಹಳ ಅಲ್ಲೋಲ ಕಲ್ಲೋಲ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಈಗಿನ ಸೂಚ್ಯಂಕ ನಾವು ಗಮನಿಸಿದ ಸಂದರ್ಭದಲ್ಲಿ ಬಹಳ ಆಶಾದಾಯಕವೇನು ಕಂಡು ಬರ್ತಾ ಇಲ್ಲ. ಬಟ್ ಕೆಲ ಸೆಕ್ಟರ್ಗಳಿಗೆ ಸಂಬಂಧಪಟ್ಟಾಗಿನ ಶೇರ್ಗಳು ಬಹಳ ಚೆನ್ನಾಗಿ ಇವತ್ತು ಪರ್ಫಾರ್ಮ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಬಯೋಫಾರ್ಮ್ ನಾವು ನೋಡಿದ ಹಾಗೆ ಗೊತ್ತಿಲ್ಲ, ಇನ್ನು ಅದನ್ನ ನಾವು ನೋಡ್ತಾ ಹೋಗೋಣ. ಬಟ್ ಓವರ್ ಆಲ್ ನಾವು ಸೂಚ್ಯಂಕ ನೋಡ್ತಾ ಬಂದಂತ ಸಂದರ್ಭದಲ್ಲಿ ಕರಡಿ ಕುಣಿತ ಬಹಳ ಜೋರಾಗಿ ನಡೀತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಆಮೇಲೆ ಬೆಳಗಿನ ಸಂದರ್ಭದಲ್ಲಿ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಸ್ವಲ್ಪ ಬಹಳ ಫ್ಲಕ್ಚುಯೇಷನ್ ಕಂಡು ಬರ್ತಾ ಇತ್ತು. ನಾವು ಜನ ಏನ್ ನಿರೀಕ್ಷೆ ಮಾಡ್ತಾ ಇದ್ರು ಅಂತ ಅಂದ್ರೆ ಈ ಏನು ಚಿನ್ನದ ಮೇಲಿನ ಇಂಪೋರ್ಟ್ ಡ್ಯೂಟಿಯನ್ನ ಏನಾದ್ರೂ ಕಮ್ಮಿ ಮಾಡ್ಬೋದಾ, ಆಮೇಲೆ ಚಿನ್ನ ಕೊಳ್ಳುವಂತ ಸಂದರ್ಭದ GST ಏನಾದ್ರೂ ಕಮ್ಮಿ ಮಾಡ್ಬೋದಾ ಅನ್ನುವಂತ ರೀತಿಯಾಗಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಹಾಗಾಗಿ ಚಿನ್ನ ಹಾಗೆ ಬೆಳ್ಳಿಗೆ ಸಂಬಂಧಪಟ್ಟಾಗಿನ ETF ಇವತ್ತೇನಾಗ್ಬೋದು ಅನ್ನುವಂಥದ್ದು ಒಂದು ಕುತೂಹಲ ಇತ್ತು. ಬಹುಶಃ ಅದು ಕೂಡ ಏನಂತ ಆಶಾದಾಯಕವಾಗಿ ಆ ವಿಚಾರಗಳು ಪ್ರಸ್ತಾಪ ಆದಂಗಿಲ್ಲ ಅಲ್ವಾ ಸರ್? ಆ ವಿಚಾರ ಏನು ಪ್ರಸ್ತಾಪ ಮಾಡಿಲ್ಲ. ಮಾರ್ಕೆಟ್ಗೆ ನಾವು ಸ್ವಲ್ಪ ಅರ್ಥ ಆಗುತ್ತೆ, ಅದು ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡಿರುತ್ತೆ. ಕರೆಕ್ಟ್, ಇದು ಇಮಿಡಿಯೇಟ್ ರಿಯಾಕ್ಷನ್. ಫೈನ್ ಪ್ರಿಂಟ್ ಆದಾಗ ಖಂಡಿತ ಅದು ಇರುತ್ತೆ ಸರ್. ಪ್ರಕಾಶ್ ಸರ್, ಹಾ ಸರ್ ಹೇಳಿ ಸರ್. ಇದು ಮುಖ್ಯವಾಗಿ ಕರಡಿ ಕುಣಿತ ಆಗ್ತಾ ಇರೋದು ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅನ್ನ ಹೆಚ್ಚಿಗೆ ಮಾಡಿದ್ರು. ಓಕೆ, ಈಗ ಕರಡಿ ಕುಣಿತ ಬಹುಶಃ ಒಂದು ಟೆಂಪರರಿ ಫೇಸ್ ಅಷ್ಟೇ. ಓಕೆ, ಈ ಬಜೆಟ್ ನ ಸಂಪೂರ್ಣ ವಿಶ್ಲೇಷಣೆ ಆದ ನಂತರ ಯಾವ್ಯಾವ ಸೆಕ್ಟರ್ಗೆ ಏನೇನು ಪ್ರಯೋಜನ ಆಗ್ತಾ ಇದೆ ಅನ್ನೋದನ್ನ ನೋಡಿದ ನಂತರ ಅದು ಸ್ಥಿರೀಕರಣಗೊಳ್ಳುತ್ತೆ. ಇದು ತಾತ್ಕಾಲಿಕವಾಗಿ STT ಯಲ್ಲಿ ಏರಿಕೆ ಆದ ಕಾರಣಕ್ಕೆ ಮಾತ್ರ ಆಗ್ತಾ ಇರೋದು ಅಂತ ನನ್ಗನ್ಸುತ್ತೆ. ಈ ಕ್ಯಾಪಿಟಲ್ ಗೇನ್ಸ್ ಗೆಲ್ಲ ಸಂಬಂಧಪಟ್ಟಂಗೆ ಇವತ್ತೇನಾದ್ರೂ ಪ್ರಸ್ತಾಪ ಆಗಿದೆಯಾ ಸರ್? ಕಳೆದ ಬಾರಿ ಎಲ್ಲ ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತಂತ ವಿಚಾರ ಸ್ವಲ್ಪ ಹೊಡೆತ ಇಲ್ಲ, ಅದ್ರ ಬಗ್ಗೆ ಯಾವುದು ಆಗಿಲ್ಲ. ಓಕೆ, ಓಕೆ. ಆಮೇಲೆ ಇನ್ನು ಉಳಿದಂತ ಆಮೇಲೆ ಸರ್ ಬಾಲಕೃಷ್ಣ ಸರ್, ಇನ್ನೊಂದು ವಿಚಾರ ಅಂತಂದ್ರೆ MSMEಗಳಿಗೆ ಸಂಬಂಧಪಟ್ಟಂಗೆ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ, ಉತ್ಪಾದನೆಯನ್ನು ಹೆಚ್ಚು ಮಾಡುವಂತ ನಿಟ್ಟಿನಲ್ಲಿ ಏನ್ ವಿಚಾರಗಳು ಪ್ರಸ್ತಾಪ ಆಗಬಹುದು ಅಂತೇಳಿ. ಸ್ಮಾಲ್ ಹಾಗೆ ಮೀಡಿಯಂ ಸ್ಕೇಲಿಗೆ ಸಂಬಂಧಪಟ್ಟ ಹಾಗೆ 10,000 ಕೋಟಿ ರೂಪಾಯಿ ಅಷ್ಟು ಅನುದಾನವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಇದು ಎಷ್ಟು ಮಟ್ಟಿಗೆ ಬೂಸ್ಟ್ ಕೊಡಬಹುದು ಅಂತ ಇದು ಈಗಿನ ದಿವಸಕ್ಕೆ ಬೇಕಾಗಿದ್ದಂಥದ್ದು. ಯಾಕೆಂದ್ರೆ MSME ಸೆಕ್ಟರ್ಗೆ ಹೊತ್ತು ಕೊಡಬೇಕು ಅಂತ ನಾವೇನ್ ಕೇಳ್ತಾ ಇದ್ವಿ, ಬಹುಶಃ ಅದನ್ನ ಕನ್ಸಿಡರೇಷನ್ ಮಾಡಿದ್ದಾರೆ. ಇಂಡಸ್ಟ್ರಿ ಅದು ಬರೀ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲ, ಇವನ್ ಫಾರ್ಮಸ್ಯೂಟಿಕಲ್ಗೂ ಕೊಟ್ಟಿದ್ದಾರೆ, ಇವನ್ ಬಯೋಗ್ಯಾಸ್ಗೂ ಸಹ ಕೊಟ್ಟಿದ್ದಾರೆ. ಐ ಥಿಂಕ್ ಇಟ್ಸ್ ಅ ವೆಲ್ಕಮ್ ಗ್ರೂಪ್. ಅಂದ್ರೆ ಈ ಇಂಡಸ್ಟ್ರಿ ಸ್ಮಾಲ್ ಅಂಡ್ ಮೈಕ್ರೋಗೆ ಏನು ಒತ್ತು ಕೊಟ್ಟಿದ್ದಾರೆ, 10,000 ಕೋಟಿ ಏನು ಎತ್ತಿಟ್ಟಿದ್ದಾರೆ. ಅಂಡ್ ಇವನ್ ಫೈನಾನ್ಷಿಯಲ್ಸ್ ಅಲ್ಲಿ ಅದಕ್ಕೂ ಒಂದು ಕಮಿಟಿ, ಒಂದು ಹೆಡ್ ಕಮಿಟಿ ಮಾಡಿದ್ದಾರೆ. ನಾವು ಹಿಂದೆ ಮಾತಾಡ್ತಾ ಇದ್ವಲ್ಲ, ಆ ಟ್ರಾನ್ಸ್ಪರೆನ್ಸಿ ಏನು ಬರಬೇಕು ಅಂತ, ಅದಕ್ಕೂ ಸಹ ಒಂದು ಕೋರ್ ಕಮಿಟಿ, ಫೈನಾನ್ಷಿಯಲ್ ಹೆಡ್ ಕಮಿಟಿ ಮಾಡಿದ್ದಾರೆ. ಐ ಥಿಂಕ್ ಇಟ್ಸ್ ಅ ವೆಲ್ಕಮ್ ಗ್ರೂಪ್ ಫಾರ್ ಮೂವಿಂಗ್ ಫಾರ್ವರ್ಡ್ ಫಾರ್ MSME.